ಸ್ನಾನ ಮಾಡಿ ಬರುವಷ್ಟರಲ್ಲಿ ಜಯಪ್ರಕಾಶ್ ಕಾಲೇಜಿಗೆ ಹೊರಡಲು ಸಿದ್ಧವಾಗಿ ನಿಂತಿದ್ದ. ಸಾಹೇಬ್ರು ಇವತ್ತಿ ಕಾಲೇಜಿಗೆ ಬರೋದಿಲ್ಲ ಅಂತ ಕಾಣುತ್ತೆ. ರಾತ್ರಿ ನಿದ್ರೆ ಬೇರೆ ಮಾಡಿಲ್ಲ. ನಾನು ಹೋಗಿ ಬರ್ತೀನಿ, ಅಲ್ಲಿವರೆಗೂ ತಾವು ಕನಸು ಕಾಣ್ತಾ ಹಾಯಾಗಿ ಮಲಗಬಹುದು ಎಂದಾಗ ಕಿರಣ್, ಹೌದು ಪ್ರಕಾಶ್, ಕಣ್ಣು ಉರಿತಾ ಇದೆ, ಸ್ವಲ್ಪ ನಿದ್ದೆ ಮಾಡ್ತೀನಿ, ನಾಳೆಯಿಂದ ಇದ್ದೇ ಇದೆಯಲ್ಲ ಎಂದು ಬಟ್ಟೆ ಹಾಕಿಕೊಂಡು ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಜಯಪ್ರಕಾಶನನ್ನು ಕಳುಹಿಸಿ ಬಂದು ಹಾಸಿಗೆ ಮೇಲೆ ಹೊರಗೆ. ಕಿರಣ್, ಈ ವರ್ಷ ಆದ್ರೂ ನೀನು ಚಟುವಟಿಕೆ ಸ್ವಲ್ಪ ಕಡಿಮೆ ಮಾಡು. ನೀನು ಚೆನ್ನಾಗಿ ಓದಿದ್ರೆ MSCಯಲ್ಲಿ ಕ್ಲಾಸ್ ತಗೊಳ್ಳೋದು ಕಷ್ಟ ಆಗುತ್ತಿಲ್ಲ ಎಂದ ಪ್ರಕಾಶ್ ತಿಂಡಿ ತಿನ್ನುತ್ತಿದ್ದಾಗ ಹೇಳಿದ ಮಾತು ಜ್ಞಾಪಕಕ್ಕೆ ಬಂದು, ಏನೇ ಆದ್ರೂ ಈ ವರ್ಷ ಯಾವುದಕ್ಕೂ ಹೋಗಬಾರದು, ಮೊದಲಿನಿಂದಲೇ ಓದಿ ಕ್ಲಾಸ್ ತಗೋಬೇಕು. ಅಪ್ಪಿ, ಆ ಯೂಸ್ಲೆಸ್ ಫೆಲೋಗೆ ನಾನು ಏನಂತ ತೋರಿಸಬೇಕು ಎಂದುಕೊಂಡ. ಬಾಗಿಲು ತಟ್ಟಿದಾಗ ಎಚ್ಚರವಾಗಿ ಬಾಗಿಲು ತೆರೆದರೆ ಜಯಪ್ರಕಾಶ್ ನಿಂತಿದ್ದ. ಓಹೋ, ಭರ್ಜರಿಯಾಗಿ ನಿದ್ದೆ ಆಗಿದ ಹಾಗೆ ಇದೆ, ಇನ್ನು ಮಲಗಿಕೊಳ್ಳಬೇಡ, ಹೋಗಿ ಮುಖ ತೊಳೆದುಕೊಂಡು ಬಾ, ಎಲ್ಲಾದರೂ ಸುತ್ತಾಡಿಕೊಂಡು ಬರೋಣ ಎಂದಾಗ ಹೋಗಿ ಮುಖ ತೊಳೆದುಕೊಂಡು ಬಂದ. ಹೇಗಿದೆ ಕಾಲೇಜ್? ನಿಮಗೆ ಆಗ್ಲೇ ಪಾಠಗಳು ಶುರು ಆಗಿರ್ಬೇಕಲ್ಲ, ನಮ್ಮ ಕ್ಲಾಸ್ಮೇಟ್ಸ್ ಯಾರಾದರೂ ಸಿಕ್ಕಿದಾರ ಎಂದು ಕೇಳಿದಾಗ, ನಮಗ್ ಬಿಡು, 2ನೇ ದಿನವೇ ಪಾಠ ಶುರು ಮಾಡಿಬಿಟ್ರು. ಕ್ಲಾಸ್ ಶುರು ಆಗುವ ಮುಂಚೆನೇ ನಮ್ಮ ಕ್ಲಾಸ್ಮೇಟ್ಸ್ ಗ್ರಂಥಾಲಯದಿಂದ ಕಂತೆ ಪುಸ್ತಕಗಳ ತರೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವು ಬಯೋಕೆಮಿಸ್ಟ್ರಿ ಓದಿ ಇದೀವಿ ಅಂತ ಎಲ್ರಿಗೂ ತೋರಿಸ್ಕೋಬೇಕು ಎಂದು ಸುತ್ತಿ ಬರಲು ಹೊರಟಾಗ ಜಯಪ್ರಕಾಶ್ ತನ್ನ ಸಮಸ್ಯೆಗಳನ್ನು ತೋಡಿಕೊಂಡು, ಅಪ್ಪ ಅಮ್ಮನ ಜಗಳ, ಊರಿಗೆ ಬಂದಿದ್ದ ಅಕ್ಕ, ಬೇಗ ಓದಿ ನೀನಾದ್ರೂ ಅಮ್ಮನನ್ನು ಕರೆಕೊಂಡು ಹೋಗಿ ಸುಖವಾಗಿ ಇಟ್ಕೋ ಎಂದು ಹೇಳಿದ್ದ. ಎಲ್ಲ ತಿಳಿಸಿ ಓದಿ ಕೆಲಸ ಸಿಗೋಕೆ ಮೊದಲೇ ಜವಾಬ್ದಾರಿ ಹಾಕಿದ್ದಾರೆ ಎಂದ. ನಿಂದಾದ್ರೂ ಈ ವರ್ಷ ಮುಗಿದು ಹೋಗುತ್ತಾ ಕಿರಣ್? ನಾನು 2 ವರ್ಷಗಳು ತಳ್ಳಬೇಕು. ತಿಂಗಳಿಗೆ 100 ರೂಪಾಯಿ ನೆಟ್ಟಗೆ ಕಳಿಸೋಕೆ ಅಪ್ಪ ಒದ್ದಾಡ್ತಾರೆ. ಬಿಟ್ಟಿ ಹಾಸ್ಟೆಲ್ನಲ್ಲಿ ಊಟ ಆದ್ಮೇಲೆ ಖರ್ಚೇ ಇರುತ್ತೆ ಅಂತ ಅವರ ಲೆಕ್ಕಾಚಾರ ಎಂದು ಹೇಳಿ ಓದು ಬಿಟ್ಟ. ಎಲ್ಲಾದ್ರೂ ದೂರ ಹೊರಟು ಹೋಗಬೇಕು, ಆ ಮನೆ ಕಡೆ ಕಣ್ಣೆತ್ತಿ ನೋಡಬಾರದು. ರೂಮಿಗೆ ಬಂದ ಮೇಲೆ ನೀನು ಎಲ್ಲಿ ಇರಬೇಕು ಅಂತ ಮಾಡಿದ್ದೀಯಾ? ಈಗ ರೂಮು ಸಿಕ್ಕೋದು ಕಷ್ಟ, ಆಗಲೇ ಎಲ್ಲರೂ ಬಾಡಿಗೆ ಕೊಟ್ಟಿರ್ತಾರೆ, ಸ್ವಲ್ಪ ದಿನ ಇಲ್ಲೇ ಇರಬಹುದಾಗಿತ್ತು. ಆದರೆ ಆ ದರಿದ್ರ ವಾರ್ಡನ್ ನೋಡಿದ್ರೆ ಬಡ್ಕೋತಾನೆ ಎಂದ ಜಯಪ್ರಕಾಶ್ ಹೇಳಿದ. ನಾಳೆ ನಾಡಿದ್ದು ಎಲ್ಲಾದರೂ ನೋಡ್ತೀನಿ ಬಿಡು ಎಂದ. ನನ್ನ ಸುತ್ತ ಎತ್ತರದ ಗೋಪುರಗಳು ನಡುವೆ ನಿಂತಿದ್ದೇನೆ ನಾನು. ದಿ ಹೆಂಡ್.